ಬಿಸಾಕುವ ಮಾತ್ರೆಯಲ್ಲಿ ಇಷ್ಟು ಪ್ರಯೋಜನ ಅಂತೀರಾ? ಲಾಸ್ಟಲ್ಲಿ 1-2 ಮಾತ್ರೆಗಳು ಮಿಕ್ಕಿಬಿಡುತ್ತೆ, ನಾವು ಡಸ್ಟ್ಬಿನ್ನಿಗೆ ಹಾಕ್ಬಿಡ್ತೀವಿ. ಈ ಥರ ಬಿಸಾಕೋ ಬದಲು ನೀವು ತುಂಬ ಹಣವನ್ನು ಉಳಿಸ್ಬೋದು. ಹೇಗಂತೀರಾ? ಇವತ್ತಿನ ವಿಡಿಯೋ ನೋಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ಕೆಲವೊಂದು ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಆಗುವಂತಹ ಟಿಪ್ಸನ್ನು ತಂದಿದ್ದೀನಿ. ಇಲ್ಲಿ ಉಗುರು ಬೆಚ್ಚಗಿರುವ ನೀರು ಮತ್ತು ಪುಡಿ ಉಪ್ಪನ್ನು ತೊಗೊಂಡಿದ್ದೀನಿ. ನಾಲಿಗೆಯ ಕೆಳಭಾಗದಲ್ಲಿ ಪುಡಿ ಉಪ್ಪನ್ನು ಇಟ್ಟು ಸ್ವಲ್ಪ ಹೊತ್ತು 1-2-3 ಸೆಕೆಂಡ್ ಹಾಗೆ ಬಿಟ್ಟು ನಂತರ ಉಗುರು ಬೆಚ್ಚಗಿರುವ ನೀರನ್ನು ಕುಡಿಯೋದ್ರಿಂದ ತಕ್ಷಣದಲ್ಲಿ ತಲೆನೋವು, ಕೆಲವರಿಗೆ ಒಂದು ಸೈಡ್ ತಲೆನೋವು ಬರ್ತಾ ಇರುತ್ತೆ, ಅವರಿಗೆ ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಈ ಉಪ್ಪಿನಿಂದ ತಲೆನೋವಿನ ಸಮಸ್ಯೆಯೇ ಕಡಿಮೆ ಆಗುತ್ತೆ. ಇಲ್ಲಿ ವೇಸ್ಟ್ ಆಗುವಂತಹ ಒಂದು ಮಾತ್ರೆ ತೊಗೊಂಡಿದ್ದೀನಿ. ಕೆಲವರಿಗೆ ಈ ಒಂದು ಕೈ ಬೆರಳುಗಳ ಸಂದಿಯಲ್ಲಿ ಬಟ್ಟೆ ಜಾಸ್ತಿ ತೊಳೆದಾಗ ಇನ್ಫೆಕ್ಷನಿಗೆ ಒಂದು ಗುಳ್ಳೆಗಳು ಬರುತ್ತೆ ಅಥವಾ ಕೆಂಪಾಗಿ ಇನ್ಫೆಕ್ಷನ್ ಥರ ಆಗುತ್ತೆ. ಅಂಥ ಸಮಯದಲ್ಲಿ ಮಾತ್ರೆನ ಸ್ವಲ್ಪ ನೀರಲ್ಲಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ಉಗುರುಗಳ ಸಂದಿಯಲ್ಲಿ ಹಚ್ಚೋದ್ರಿಂದ ನಮಗೆ ಅಲ್ಲಿ ಇನ್ಫೆಕ್ಷನ್ ಆಗಿರುವ ಜಾಗ ವಾಸಿಯಾಗುತ್ತೆ. ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಒಂದು ಬೌಲ್ ತೊಗೊಂಡಿದ್ದೀನಿ. ನಿಮಗೆ ವಿಪರೀತ ಕಫ ಕೆಮ್ಮು, ರಾತ್ರಿ ಮಲಗೋದಕ್ಕೆ ಆಗೋದಿಲ್ಲ, ಕಫ ಕೆಮ್ಮು ಬಂತು ಅಂದರೆ ಜಾಸ್ತಿ ಆಗಿಬಿಡುತ್ತೆ, ತಕ್ಷಣದಲ್ಲಿ ಈ ಪರಿಹಾರ ಮಾಡಿ. ಒಂದು ಅರ್ಧ ಚಮಚದಷ್ಟು ಪುಡಿ ಉಪ್ಪು, ಟೊಮೆಟೊ ಹಣ್ಣಿನ ರಸವನ್ನು ಸ್ವಲ್ಪ ಹಾಕಿದ್ದೀನಿ. ಇದರ ಜೊತೆಗೆ ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಚಮಚದಷ್ಟು, ಮಕ್ಕಳಿಗಾದರೆ ಅರ್ಧ ಚಮಚ ಸಾಕಾಗುತ್ತೆ, ದೊಡ್ಡವರಿಗಾದರೆ 1 ಚಮಚದಷ್ಟು ಕೊಟ್ಟರೆ ತಕ್ಷಣದಲ್ಲಿ ಕೆಮ್ಮು ಕಫ, ಜಾಸ್ತಿ ಕಫದಿಂದ ನರಳುತ್ತಿರೋರಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಅಂಗೈ ಮೇಲೆ ಸ್ವಲ್ಪ ಈ ಪೇಸ್ಟನ್ನು ಹಾಕ್ಕೊಂಡು ನೀವು ನಾಲಿಗೆ ಮೇಲೆ ಇಟ್ಕೊಂಡು ಉಗುರು ಬೆಚ್ಚಗಿರುವ ನೀರನ್ನು ಕುಡಿದ್ರೆ ತಕ್ಷಣದಲ್ಲಿ ಕೆಮ್ಮು ಕಫ ಇದ್ದರೆ ತಕ್ಷಣದಲ್ಲಿ ಪರಿಹಾರವಾಗುತ್ತೆ. ಈ ಒಂದು ಟಿಪ್ಸ್ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ನಾವಿಲ್ಲಿ ತೆಂಗಿನ ಕಾಯನ್ನು ಒಡೆದು ಅದರ ಒಂದು ಚಿಪ್ಪನ್ನು ಬಿಸಾಕ್ತೀವಿ ಮತ್ತು ಅದರಲ್ಲಿರುವ ತೆಂಗಿನ ನಾರನ್ನು ಅದನ್ನು ನಾವು ಯೂಸೇ ಮಾಡೋದಿಲ್ಲ, ಡಸ್ಟ್ಬಿನ್ನಿಗೆ ಹಾಕ್ಬಿಡ್ತೀವಿ. ನಾರನ್ನು ಈ ರೀತಿ ಕ್ಲೀನ್ ಮಾಡಿಕೊಂಡು ಬರೀ ನಾನು ಒಂದು ಚಿಪ್ಪಲ್ಲಿರುವ ನಾರನ್ನು ಮಾತ್ರ ತಗೊಂಡಿದ್ದೀನಿ. ಆ ನಾರನ್ನು ಒಂದು ಕವರಲ್ಲಿ ಇಟ್ಕೊಂಡ್ರೆ ಈ ರೀತಿಯಾಗಿ ನಾವು ಬಳಸ್ಬೋದು ನೋಡಿ. ನ್ಯಾಚುರಲ್ ಆಗಿ ನಾವು ದೋಸೆ ತವಕ್ಕೆ ಹಚ್ಚೋಕ್ಕೆ ಬಳಸ್ಬೋದು. ಒಂದು ಬ್ರಷ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ನಾರನ್ನು ಈ ರೀತಿ ಕ್ಲೀನ್ ಮಾಡಿಕೊಂಡು ಅದರ ಪುಡಿಯೆಲ್ಲ ಉದುರಿಸ್ಕೊಂಡಿದ್ದೀನಿ. ಈ ರೀತಿ ಒಂದು ಫೋರ್ಕ್ ಅಂತೂ ಇದ್ದರೆ ಅದ್ರ ಪುಡಿಯೆಲ್ಲ ನೀಟಾಗಿ ಬಂದುಬಿಡುತ್ತೆ. ಈ ರೀತಿ ಉದುರಿಸ್ಕೊಂಡ್ರೆ ನಂತರ ಸಪ್ರೇಟಾಗಿ ನೋಡಿ ಈ ರೀತಿ ಜೋಡಿಸ್ಕೊಂಡು ಲೆವೆಲ್ಲಾಗಿ ಜೋಡಿಸ್ಕೊಂಡು ಕತ್ರಿಯಿಂದ ಈ ರೀತಿ ತುದಿ ಕಟ್ ಮಾಡಿ ಲೆವೆಲ್ ಮಾಡಿಕೊಂಡು ನಂತರ ತೆಂಗಿನ ಕಡ್ಡಿ ಅಥವಾ ನಿಮ್ಮ ಹತ್ರ ಸ್ಟ್ರಾಂಗ್ ಆಗಿರೋ ಬೇರೆ ಯಾವುದಾದ್ರೂ ಕಡ್ಡಿ ಇದ್ದರೆ ಪರವಾಗಿಲ್ಲ, ಅದನ್ನು ಹಾಕಿ ದಾರನಾದರೂ ಕಟ್ಟಿ ಅಥವಾ ರಬ್ಬರ್ ಆದರೂ ಹಾಕಿ. ನಾನಿಲ್ಲಿ 1-2 ರಬ್ಬರನ್ನು ಬಳಸಿದ್ದೀನಿ. ದಾರ ಆದರೆ ಗಟ್ಟಿ ದಾರ ತೊಗೊಳ್ಬೋದು. ಈ ರೀತಿ 2 ರಬ್ಬರನ್ನು ನೋಡಿ ಟೈಟಾಗಿದೆ ಇವಾಗ. ಮತ್ತು ಚೆನ್ನಾಗಿರುವ ಬಾಚಣಿಕೆಯಿಂದ ನೀಟಾಗಿ ಅದರ ಪುಡಿಯೆಲ್ಲ ಉದುರಿಸ್ಕೊಂಡು ಮತ್ತೆ ಲೆವೆಲ್ ಮಾಡಿ ಕಟ್ ಮಾಡಿಕೊಂಡು ನಿಮ್ಮ ಹತ್ರ ದಾರ ಏನಾದರೂ ಇತ್ತು ಅಂದರೆ ಮತ್ತೊಂದು ರೌಂಡ್ ದಾರವನ್ನು ಈ ರೀತಿ ಸುತ್ತಿಬಿಟ್ರೆ ಆಯಿತು, ಬ್ರಷ್ ರೆಡಿ ಆಯಿತು. ಇದು ನೀವು 6 ತಿಂಗಳು ವರ್ಷಗಟ್ಟಲೆ ಈ ಒಂದು ಬ್ರಷನ್ನು ನೀಟಾಗಿ ಯೂಸ್ ಮಾಡ್ಬೋದು. ತುಂಬ ನ್ಯಾಚುರಲ್ ಆಗಿರುತ್ತೆ. ಪ್ಲಾಸ್ಟಿಕ್ ಬ್ರಷನ್ನು ಬಳಸೋದಕ್ಕಿಂತ ಈ ಒಂದು ಬ್ರಷ್ ನ್ಯಾಚುರಲ್ ಆಗಿರುವ ಬ್ರಷನ್ನು ದೋಸೆ ತವಕ್ಕೆ ಹಚ್ಚೋಕ್ಕೆ ನೀವು ಇಟ್ಕೊಳ್ಬೋದು. ತುಂಬ ಚೆನ್ನಾಗಾಗುತ್ತೆ. ದೋಸೆ ಮಾಡುವಾಗೆಲ್ಲ ಇದನ್ನು ಬಳಸ್ಬೋದು ಮತ್ತು ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಬೋದು. ಎಷ್ಟು ಸುಂದರವಾಗಿದೆ ನೋಡಿ ಈ ಬ್ರಷ್. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಹಸಿಮೆಣಸಿನಕಾಯಿಯನ್ನು ನೀವು ಜಾಸ್ತಿ ತಂದಿದ್ದಾಗ ಹಸಿಮೆಣಸಿನಕಾಯಿ ಬೇಗ ಬಾಡಿ ಹೋಗುತ್ತಾ ಇದೆಯಾ? ಈ ಒಂದು ಟಿಪ್ಸನ್ನು ಮಾಡಿ. ಹಸಿಮೆಣಸಿನಕಾಯಿ 1/4 kg ಗಟ್ಟಲೆ, ಅರ್ಧ kg ಗಟ್ಟಲೆ ಹಸಿಮೆಣಸಿನಕಾಯಿ ಇದ್ದರೆ 1 ಡ್ರಾಪ್ ಅಷ್ಟು ಎಣ್ಣೆಯನ್ನು ಹಾಕಿ ಈ ರೀತಿ ಕಲಿಸ್ಬಿಡಿ ಚೆನ್ನಾಗಿ. ನಂತರ ಈ ರೀತಿ ಟ್ರೈಯಲ್ಲಿ ಹಾಕಿ ಡೈರೆಕ್ಟಾಗಿ ಹಾಕಿಟ್ರು 15 ದಿವಸ ಹಸಿಮೆಣಸಿನಕಾಯಿ ಫ್ರಿಜ್ಜಲ್ಲಿಟ್ಟರು ಕೂಡ ಸ್ವಲ್ಪ ಕೂಡ ಬಾಡೋಗೋದಿಲ್ಲ, ಫ್ರೆಶ್ ಆಗಿರುತ್ತೆ. ಟ್ರೈ ಮಾಡಿ. ಈ ಟಿಪ್ಸ್ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಮಾತ್ರೆ ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ. ಕೆಲವೊಂದು ಟಿಪ್ಸ್ಗಳಿಗೆ ಈ ಮಾತ್ರೆಗಳು ತುಂಬ ಯೂಸ್ ಆಗುತ್ತೆ.
ಎಷ್ಟಂತ ಬಿಸಾಕುವ ಮಾತ್ರೆಯಿಂದ ಇಲಿಗಳನ್ನು ಹೋಗಲಾಡಿಸ್ಬೋದಂದರೆ ನೀವು ನಂಬ್ತೀರಾ? ಹಾಗಿದ್ರೆ ಈ ವಿಡಿಯೋ ನೋಡಿ. ನಾನಿಲ್ಲಿ ಒಂದು ಮಾತ್ರೆಯನ್ನು ತಗೊಂಡು ಅದರ ಪುಡಿಯನ್ನು ಈ ರೀತಿ ಟೊಮೆಟೊ ಹೋಳುಗಳ ಮಧ್ಯದಲ್ಲಿ ಹಾಕ್ಕೊಳ್ಳೋಣ. ಒಂದು ಟೊಮೆಟೊ ಬೇಕಾಗುತ್ತೆ. ಮಧ್ಯದಲ್ಲಿ ಸ್ವಲ್ಪ ಈ ಪುಡಿಯನ್ನು ಹಾಕಿ ಈ ರೀತಿ ಪ್ರೆಸ್ ಮಾಡಿ, ನಂತರ ಅಡುಗೆ ಎಣ್ಣೆಯನ್ನು ಮೇಲೆ ಒಂದೊಂದೇ ಹನಿ ಅಡುಗೆ ಎಣ್ಣೆಯನ್ನು ಹಾಕ್ಕೊಂಬಿಡಿ. ಈ ರೀತಿ ಹಾಕ್ಕೊಂಡು ಎಲ್ಲಿ ಇಲಿಗಳು ಬರುತ್ತೋ ಆ ಜಾಗದಲ್ಲಿ ಈ ಒಂದು ಟೊಮೆಟೊ ಪೇಸ್ಟನ್ನು ಇಡೋದ್ರಿಂದ ಟೊಮೆಟೊ ಅಂದರೆ ಇಲಿಗಳಿಗೆ ತುಂಬ ಪ್ರಿಯವಾಗಿರುತ್ತೆ. ಎಲ್ಲಿ ಟೊಮೆಟೊ ಇಡ್ತೀವಿ ಇಲಿ ಇರೋ ಜಾಗದಲ್ಲಿ ಟೊಮೆಟೊನೇ ಹಾಳಾಗುತ್ತೆ. ಹಾಗಾಗಿ ಈ ಒಂದು ಮಾತ್ರೆಯನ್ನು ಹಾಕಿರೋದ್ರಿಂದ ಟೊಮೆಟೊ ತಿಂದುಬಿಡುತ್ತೆ. ಇಲಿಗಳೆಲ್ಲ ತಿಂದು ಅಲ್ಲಿ ತಲೆ ಸುತ್ತಿದಂಗೆ ಆಗಿ ಅಲ್ಲೇ ಬಿದ್ದುಬಿಡುತ್ತೆ. ಹಾಗಾಗಿ ಇದು ಒಂದು ಇಲಿಯನ್ನು ಹೋಗಲಾಡಿಸ್ಲಿಕ್ಕೆ ಒಂದು ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ನೋಡಿ. ಇದಂತೂ ತುಂಬ ನ್ಯಾಚುರಲ್ ಆಗಿರುವ ಮನೆಮದ್ದು. ಇವತ್ತಿನ ಟಿಪ್ಸ್ಗಳು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇವತ್ತಿನ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ಹೊಸ ಟಿಪ್ಸ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.